ನನಗೆ ಬೆಂತಟ್ಟಿ ಪ್ರೋತ್ಸಾಹಿಸಿದ್ದು ನನ್ನ KVN ಸಂಸ್ಥೆ ವೆಂಕಟ್ ಸರ್ ಮತ್ತು ಸುಪ್ರೀತ್ ಅವರು. ತಿರ್ಗಾದಾದ್ಮೇಲೆ ಪ್ರೇಮ್ ಮತ್ತು ರಕ್ಷಿತಾ ಮೇಡಮ್. ಪ್ರೇಮ್ ಸರ್ ಅದ್ಭುತವಾದಂಥ ಒಂದು ಸಾಂಗ್ಗಳು ಮಾಡಿಕೊಟ್ಟಿದ್ದಾರೆ ನಮಗೆ. ತುಂಬ ಅದ್ಭುತವಾಗಿ ಪ್ರೇಮ್ ಸರ್ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಟ್ರೈಲರ್ ಬಿಡ್ತೀವಿ, ನೆಕ್ಸ್ಟು ಸಾಂಗ್ ಬಿಡ್ತೀವಿ, ನೀವು ನೋಡಿ. ಸಿನಿಮಾ ಬಂದು ರಿಲೀಸ್ ಆಗುತ್ತೆ ಫೆಬ್ರವರಿಲಿ. ಫೈಟ್ ಮಾಸ್ಟರ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡೋದು, ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಚಾಲೆಂಜ್. ರವಿ ವರ್ಮ ಪ್ರೊಡಕ್ಷನ್ ಮಾಡ್ತಾನೆ ಅಂತಂದ್ರೆ ಏನು ಅಂತ ಸಣ್ಣದ ಲೈನ ದೊಡ್ಡ ಲೈನ್, ದೊಡ್ಡದಾದ್ರೆ ದೊಡ್ಡದಾಗಿ ಮಾಡಬೇಕು, ಚಿಕ್ಕ ಲೈನ ಚಿಕ್ಕದಾಗಿ. ನಾವು ಪುಟ್ಟದಾಗ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅರ್ಜುನ್ ಜನ್ಯ ಅವರು ಅದ್ಭುತವಾದ ಸಂಗೀತ ಕೊಟ್ಟಿದ್ದಾರೆ. ಸರ್, ಫಸ್ಟಿಗೆ ಸ್ಟಂಟ್ ಮಾಸ್ಟರ್ ಆಗ್ತೀರಾ, ಆಮೇಲೆ ಡೈರೆಕ್ಟರ್ ಆಗ್ತೀರಾ, ಈಗ ಪ್ರೊಡ್ಯೂಸರ್ ಆಗ್ತೀರಾ. ಅಂದರೆ ಪ್ರೊಡ್ಯೂಸರ್ ಆಗುವಂಥದ್ದು ಬಹಳ ದೊಡ್ಡ ಕೆಲಸ. ಅಂದರೆ ಪ್ರಸ್ತುತ ನಮ್ಮ ಸಿನಿಮಾ ಸ್ಥಿತಿಗತಿ ಹೇಗಿದೆ, ಹಾಗೆಯೇ ಸಿನಿಮಾ ಇಂಡಸ್ಟ್ರಿ ಸ್ಥಿತಿಗತಿ ಹೇಗಿದೆ, ಅದನ್ನೆಲ್ಲ ನೋಡಿಕೊಂಡು ನಿಮಗೆ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲ, ನಾನು ಅವಾಗಿಂದನೂ ಅನ್ಕೊಂಡಿದ್ದೆ. ಅದು ಏನಾದರೂ ಒಂದು ಮಾಡಿದ್ರೆ ಒಂದು ಬೇರೆ ರೀತಿ ಮಾಡಬೇಕು ಅಂತಲೇ ನಾವು ಪ್ಲಾನ್ ಅನ್ಕೊಂಡಿದ್ದು. ಇವಾಗ ಏನಂತಂದ್ರೆ, ಇವಾಗ ನಾನು ಫೈಟರ್ ಆಗಿದ್ದಾಗ ಫೈಟ್ ಮಾಸ್ಟರ್ ಆಗಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡಿದ್ವಿ. ಫೈಟ್ ಮಾಸ್ಟರ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡು. ಡೈರೆಕ್ಷನ್ ಆದಮೇಲೆ ಏನು ಮಾಡಬೇಕು, ಒಂದು ಪ್ರೊಡಕ್ಷನ್ ಮಾಡೋಣ, ಸ್ಟಾರ್ಟ್ ಮಾಡಿ ನೋಡೋಣ ಅಂತ ಅನ್ಕೊಂಡು. ಆ್ಯಕ್ಚುಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಕ್ಕಾದ್ರೂ ಏನು ಅಂತಂದರೆ, ಒಂದು ಒಳ್ಳೆ ಕತೆ. ಇವಾಗ ಎಲ್ಲರೂ ಕೇಳ್ತಾರೆ, ಇವಾಗ ರವಿ ವರ್ಮ ಪ್ರೊಡಕ್ಷನ್ ಮಾಡ್ತಾನೆ ಅಂತಂದರೆ ಏನು ಅಂತ. ಯಾವ್ದಾರ ಒಂದು ಲೈನ್, ಸಣ್ಣದ ಲೈನ ದೊಡ್ಡ ಲೈನ್, ದೊಡ್ಡದಾದ್ರೆ ದೊಡ್ಡದಾಗಿ ಮಾಡಬೇಕು, ಚಿಕ್ಕ ಲೈನ ಚಿಕ್ಕದಾಗಿ. ನಾವು ಪುಟ್ಟದಾಗ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅಂದರೆ ಇದರಲ್ಲಿ ಏನಂತಂದರೆ, ನನ್ನ ಪ್ರಯತ್ನ ಅನ್ನೋದಕ್ಕಿಂತ ನನ್ನ ಟೀಮ್ ಪ್ರಯತ್ನ. ಅಂದರೆ ಎಲ್ಲ ನನ್ನ ಜೊತೆ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಬಿಗ್ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬರು. ಇವಾಗ ನನ್ನ ಕ್ಯಾಮ್ರಾಮ್ಯಾನ್ ವಿಲಿಯಂ ಡೇವಿಡ್ ಇರ್ಬೋದು, ಆಮೇಲೆ KM ಪ್ರಕಾಶ್ ಇರ್ಬೋದು ಎಡಿಟ್ರು, ತಿರ್ಗಾದಾದ್ಮೇಲೆ ಮೋಹನ್ ಬೀಕರ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟು, ತಿರ್ಗಾ ಅವ್ರ ಜೊತೆ ಕೆಲಸ ಮಾಡೋಂಥ ಪರಮೇಶ್ವರ್ ಇರ್ಬೋದು, ತಿರ್ಗಾದಾದ್ಮೇಲೆ ನಮ್ಮ ರಾಜನ್ ಎಫೆಕ್ಟ್ಸು, ತಿರ್ಗಾದಾದ್ಮೇಲೆ ಆನಂದ್ ಅವರು, ಮ್ಯೂಸಿಕ್ ನಮ್ಮ ಅರ್ಜುನ್ ಜನ್ಯ ಅವ್ರನ್ನೇ ನನ್ನ ಎಲ್ಲ ಕಡೆ ನಾನು ಒಂದೊಂದ್ಸರಿ ಮಿಸ್ ಮಾಡ್ಕೊತೀನಿ ಅಂತ ಹೇಳಕ್ಕೆ ಬರ್ತೀನಿ. ಅರ್ಜುನ್ ಜನ್ಯ ಅವರು ಅದ್ಭುತವಾದ ಸಂಗೀತ ಕೊಟ್ಟಿದ್ದಾರೆ. ಬಟ್ ಈ ಥರ ನನ್ನ ಟೆಕ್ನಿಕಲಿ ಟೀಮ್ ಈ ಕಡೆ ಒಂದಾದರೆ, ನನಗೆ ಬೆಂತಟ್ಟಿ ಪ್ರೋತ್ಸಾಹಿಸಿದ್ದು ನನ್ನ KVN ಸಂಸ್ಥೆ ವೆಂಕಟ್ ಸರ್ ಮತ್ತು ಸುಪ್ರೀತ್ ಅವರು, ತಿರ್ಗಾದಾದ್ಮೇಲೆ ಪ್ರೇಮ್ ಮತ್ತು ರಕ್ಷಿತಾ ಮೇಡಮ್. ಇವರು ನನಗೆ ಇನ್ನೊಂದು ಕಡೆಯಿಂದ ಒಂದು ಸಪೋರ್ಟ್. ಅಂದರೆ ಇವ್ರೊಂದು ಕಡೆ ಸಪೋರ್ಟು, ಇವ್ರೊಂದು ಕಡೆ ಸಪೋರ್ಟ್ ಇದ್ಮೇಲೆ ನಂದು ಇನ್ನೇನು ನಮಗೆ, ನಾನು ಸುಮ್ಮನೆ ತಳ್ಕೊಂಡು ಹೋಯ್ತಾ ಇರೋದು ಅಷ್ಟೇ, ಗಾಡಿನ ಅಷ್ಟೇ. ಮುಂದೆ ಒಬ್ಬ ತಳ್ಳೋರು ಎಳೆಯವನಿದ್ದಾಗ ಹಿಂದೆ ಒಬ್ಬರು ತಳ್ಳಕ್ಕಿದ್ದಾರೆ ಅಂತಂದಾಗ ನಾನೇ ತಳ್ಳಕ್ಕೆ, ಮುಂದೆ ಎಳೆಯೋದಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ ಇದ್ದಾರೆ, ಹಿಂದೆ ಸುಮ್ಮನೆ ಜಸ್ಟ್ ಕೈ ಹಾಕ್ಬಿಟ್ಟು ಹಿಂಗೆ ಪುಷ್ ಮಾಡೋದಕ್ಕೆ ನನ್ನ 4 ಜನ ಇಲ್ಲಿ KVN ಸಂಸ್ಥೆಯಿಂದ ಇಬ್ಬರು ಮತ್ತು ರಕ್ಷಿತಾ ಮತ್ತು ಪ್ರೇಮ್ ಸರ್ ಇದ್ದಾರೆ ಇಲ್ಲಿ. ಅವ್ರು ತಳ್ಳಬೇಕಾದ್ರೆ ನಂದೇನಿದೆ ಕೆಲಸ, ಬರೀ ಡ್ರೈವ್ ಮಾಡ್ಕೊಂಡು ಹೋಗೋದು ಅಷ್ಟೇ ನನ್ನ ಕೆಲಸ. ಆ ಥರ ಒಂದು ಡ್ರೈವ್ ಮಾಡಿದ್ದೀನಿ. ಒಂದು ಹೊಸ ಪ್ರಯತ್ನ ಪಟ್ಟಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಟೆಕ್ನಿಷಿಯನ್ಸ್ಗಳು ನಾವು ಸೇರಿ ಒಂದು ಹೊಸ ಪ್ರಯತ್ನ ಪಟ್ಟಿದ್ದೀವಿ. ಸಿನಿಮಾನು ಅದ್ಭುತವಾಗಿ ಬಂದಿದೆ. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ, ಸಂತೋಷವಾಗಿ ಕೆಲಸ ಮಾಡಿದ್ದಾರೆ. ಇದೇ ಇವತ್ತಿನ ಸಹ ನೀವು ನೋಡಿರೋಂಥ ಒಂದು ಟೀಸರ್ ಇರ್ಬೋದು, ಏನಿರ್ಬೋದು, ನಿಮ್ಗೆ ಏನು ಖುಷಿ ಕೊಡ್ತಾ ಇದೆ, ಅದೇ ಒಂದು ನಿಮಗೆ ಹೊಸ ಥರ ರವಿ ವರ್ಮ ಏನು ಮಾಡ್ದ ಅನ್ನೋದು ಒಂದು ಫೀಲ್ ಬರುತ್ತೆ. ಬಟ್ ಸಿನಿಮಾನು ಅಷ್ಟೇ ಅದೇ ರೀತಿಯೇ ಇದೆ. ನೀವಿನ್ನು ಮುಂದಕ್ಕೆ ಟ್ರೈಲರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ನೋಡಿ ನೀವು. ಪ್ರೇಮ್ ಸರ್ ಅದ್ಭುತವಾದಂಥ ಒಂದು ಸಾಂಗ್ಗಳು ಮಾಡಿಕೊಟ್ಟಿದ್ದಾರೆ ನಮಗೆ. ತುಂಬ ಅದ್ಭುತವಾಗಿ ಪ್ರೇಮ್ ಸರ್ ಸಾಂಗ್ ಮಾಡಿಕೊಟ್ಟಿದ್ದಾರೆ. ಅರ್ಜುನ್ ಜನ್ಯ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ತಿರ್ಗಾದಾದ್ಮೇಲೆ ಇದಾದ್ಮೇಲೆ ಟ್ರೈಲರ್ ಬಿಡ್ತೀವಿ, ನೆಕ್ಸ್ಟು ಸಾಂಗ್ ಬಿಡ್ತೀವಿ, ನೀವು ನೋಡಿ. ಸಿನಿಮಾ ಬಂದು ರಿಲೀಸ್ ಆಗುತ್ತೆ ಫೆಬ್ರವರಿಲಿ. ನೀವು ನೋಡಿ, ಏನಪ್ಪ ಈ ಹುಡುಗರೆಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ, ಬೆಂತಟ್ಟಿ ಪ್ರೋತ್ಸಾಹಿಸಿ. ಏನು ನಿಮ್ಗೇನು ಇಷ್ಟ ಆಗಿಲ್ಲ, ಓಕೆ ಅನ್ಸ್ತಾ ಇನ್ನೊಂಚೂರು ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಬುದ್ಧಿವಾದ ಹೇಳಿ ಕಳಿಸಿ. ಅಷ್ಟು ಬಿಟ್ಟು ನೀನು ಕೇಳ್ಕೊಳ್ಳಲ್ಲ. ದೊಡ್ಡ ಮಾತು ಸರ್ ಇದು. ನಾನು ಹೇಳೋದೇನಂದ್ರೆ, ನಾವು ಮಾಡಿರೋದನ್ನೆಲ್ಲ ಜನರು ನೋಡ್ಬಿಡ್ಬೇಕು. ಯಾಕೆ ನೋಡಲಿಲ್ಲ ಆ ಥರ ಜನಗಳನ್ನ ಹೇಳೋದು ತಪ್ಪು. ನಾವು ಅವ್ರಿಷ್ಟ, ಅದು ನಿಮ್ಗೆ ಇಷ್ಟ ಆದ್ರೂ ಬೆಳೆಸಿ, ಇಷ್ಟ ಆಗಲಿಲ್ಲ ಅಂದ್ರೂ ನೀನು ಸರಿಯಾಗಿ ಮಾಡಿಲ್ಲ, ನೀಟಾಗಿ ಮಾಡು ಮಗ, ಯಾಕೆ ಹಿಂಗೆ ಮಾಡಿದ್ಯಾ, ಆಲ್ ದ ಬೆಸ್ಟ್, ನೆಕ್ಸ್ಟ್ ಒಳ್ಳೆ ಪ್ರಯತ್ನ ಮಾಡು ಅಂತ ಬುದ್ಧಿವಾದ ಹೇಳಿ ಕಳಿಸಿ. ಅದು ಬಿಟ್ಬಿಟ್ಟು ಪಾಪ ನೀವು ನೋಡಲಿಲ್ಲ, ನಾವು ಕನ್ನಡ ಸಿನಿಮಾ ಮಾಡಿದ್ದೀವಿ ಅದು ಇದು ಅಂತ ಅನ್ನೋದು ದೊಡ್ಡ ಇದು. ಬಟ್ ನೀವುಗಳು ಬೆಳೆಸಿ, ಖಂಡಿತ ಬೆಳೆಸಿ. ಈ ಥರದ ಸಣ್ಣ ಪುಟ್ಟ ಪ್ರಯತ್ನ ಮಾಡ್ತಾರೋ ತುಂಬ ಸಿನಿಮಾಗಳಿದ್ದಾವೆ, ನೀವು ನೋಡಿ ಬೆಳೆಸಿ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಈಗ ಬರ್ತಾರೋ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗಳು ತುಂಬ ಸಖತ್ತಾಗಿ ಸಿನಿಮಾ ಮಾಡ್ತಾಯಿದ್ದಾರೆ. ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ.